ಮಲೆನಾಡಿನ ಕೊನೆಯಲ್ಲಿ ಹರಡಿಕೊಂಡಿದ್ದ ಅರಣ್ಯ ಕಾಳ ಅರಣ್ಯ ಎಂದು ಜನರು ಕರೆಯುತ್ತಿದ್ದರು. ರಾತ್ರಿ ಯಾರೂ ಆ ಕಡೆ ಹೋಗಲು ಹೆದರುತ್ತಿದ್ದರು, ಏಕೆಂದರೆ ಅಲ್ಲಿ ಭಯಾನಕ ಶಬ್ದಗಳು, ನಿಗೂಢ ಬೆಳಕುಗಳು ಕಾಣಿಸಿಕೊಳ್ಳುತ್ತಿದ್ದವು. ಆ ಹಳ್ಳಿಯಲ್ಲಿ ಬಹಳ ಧೈರ್ಯಶಾಲಿ ಮತ್ತು ಅಂತರಂಗದಲ್ಲಿ ನೋವಿನ ನೆರಳು ಹೊತ್ತ ಯುವಕನೊಬ್ಬನ ಹೆಸರು ಅರವಿಂದ. ಸಣ್ಣ ವಯಸ್ಸಿನಲ್ಲಿ ಅಮ್ಮಪ್ಪನನ್ನು ಕಳೆದುಕೊಂಡಿದ್ದ ಅವನಿಗೆ ಜೀವನದಲ್ಲಿ ಭಯ ಎನ್ನುವುದು ಇರಲೇ ಇರಲಿಲ್ಲ. ಒಂದು ದಿನ ಬೆಂಗಳೂರಿನಿಂದ 4 ಸ್ನೇಹಿತರು ವಿಕ್ರಮ್, ರಾಧಿಕಾ, ಸಂಜನಾ ಮತ್ತು ಗೋಪಿ ಅಲ್ಲಿ ಪ್ರವಾಸಕ್ಕೆ ಬಂದರು. ಹಳ್ಳಿಯ ಹಿರಿಯರು ಅವರಿಗೆ ಕಾಳ ಅರಣ್ಯಕ್ಕೆ ಹೋಗಬೇಡಿ, ಅದು ಶಾಪಿತ ಎಂದು ಎಚ್ಚರಿಸಿದರು. ಆದರೆ ಆಧುನಿಕ ವಿಜ್ಞಾನವನ್ನು ನಂಬಿದ ಆ ಸ್ನೇಹಿತರು ಅದೇನು ಕೇವಲ ಕತೆಗಳಷ್ಟೇ ಎಂದು ನಿರ್ಲಕ್ಷಿಸಿದರು. ಅವರು ಅರವಿಂದನನ್ನು ತಮ್ಮ ಮಾರ್ಗದರ್ಶಿಯಾಗಿ ತೆಗೆದುಕೊಂಡು ಸಂಜೆ ಆ ರಹಸ್ಯಮಯ ಅರಣ್ಯಕ್ಕೆ ಪ್ರವೇಶಿಸಿದರು. ಅಂತರಾಳಕ್ಕೆ ಹೋಗುತ್ತಾ ಹೋದಂತೆ ವಾತಾವರಣ ಭಾರಿಯಾಗತೊಡಗಿತು. ಗಾಳಿಯು ನಿರ್ಜೀವವಾಗಿ ತಂಪಾದ ಅನಿಸಿತು. ಮರಗಳ ನಡುವೆ ನಿಗೂಢ ಆಕೃತಿಗಳು ಕಣ್ಣಿಗೆ ಬೀಳಲು ಶುರುವಾಯಿತು. ನೋಡು, ಆ ಬೆಳಕು ಹಸಿರಾಗಿ ಕಾಂಪಿಸುತ್ತಿದೆ, ರಾಧಿಕಾ ಕೂಗಿದಳು. ಇದು ಸಹಜವಲ್ಲ, ಅರವಿಂದ ಚಿಂತೆ ವ್ಯಕ್ತಪಡಿಸಿದ. ಹ್ರಾತ್, ಗೋಪಿ ಭಯದಿಂದ ಕೂಗಿದ. ಅವನ ಕಾಲಿಗೆ ಏನೋ ಹಿಡಿದಂತಿತ್ತು. ಬೆಳಕನ್ನು ತಿರುಗಿಸಿದ್ದಾಗ ಅದು ಒಬ್ಬ ಸ್ಕೆಲಿಟನ್ ಅನ್ನು ತನ್ನ ಕೈಯಿಂದ ಹಿಡಿದಿತ್ತು. ಅರವಿಂದ ಚಾಕು ಹೊರತೆಗೆದು ಸ್ಕೆಲಿಟನ್ನ ಕೈ ಕತ್ತರಿಸಿದ. ಸ್ಕೆಲಿಟನ್ನ ಎಲುಬುಗಳು ನೆಲಕ್ಕುರುಳಿದವು. ಆದರೆ ನೆಲದಡಿ ಗಂಭೀರ ಧ್ವನಿಯೊಂದು ಕೇಳಿಸಿತು, ನೀವು ಇಲ್ಲಿ ಬಾರದಿದ್ದರೆ ಉತ್ತಮ, ಹಿಂತಿರುಗಿ. ವಿಕ್ರಮ್ ಗಬರಿಯಿಂದ ಮೊಬೈಲ್ ಹೊರತೆಗೆದು ಗಪ್ಸ್ ನೋಡಿದ. ಅವರಿದ್ದರು ಅಲ್ಲಿಯೂ ಸುಮ್ಮನೆ ತಿರುಗುತ್ತಿದ್ದಂತೆ ಭಾಸವಾಯಿತು. ಅವರು ವೃತ್ತದಂತೆ ತಿರುಗುತ್ತಿದ್ದರು. ಇದು ಕೇವಲ ಭ್ರಾಂತಿಯಲ್ಲ, ಇದು ನಮಗೆ ತಪ್ಪಿಸೋಕೆ ಮಾಡಿರೋ ದೆವ್ವದ ಆಟ, ಅರವಿಂದ ಗಂಭೀರವಾಗಿ ಹೇಳಿದ. ಅವರು ಒಮ್ಮೆ ಹಿಂದುಗಡೆಯನ್ನು ನೋಡಿದರೆ ಶ್ವೇತ ಸೀರೆ ಧರಿಸಿದ ಒಬ್ಬ ಮಹಿಳೆ ಮೂರ್ಛಿಸುತ್ತಾ ಮುಂದೆ ಬರುತ್ತಿದ್ದಳು. ಆಕೆ ಬಾಯಿಯನ್ನು ತೆರೆಯುತ್ತಿದ್ದಂತೆ ಆಕೆಯ ಕತ್ತಿನಿಂದ ತಲೆಯವರೆಗೂ ದೇಹ ವಿಭಜಿತವಾಗಿದ್ದಂತೆ ಕಾಣಿಸುತ್ತಿತ್ತು. ಅವರು ಓಡುವ ಮುನ್ನ ಆಕೆಯ ಕಣ್ಣುಗಳು ರಕ್ತವರ್ಣಕ್ಕೆ ಬದಲಾದವು ಮತ್ತು ಅವಳು ತೀವ್ರ ಶಬ್ದ ಮಾಡಿದರು, ನೀವು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ಅರವಿಂದ ಮನಸ್ಸು ಗಟ್ಟಿಗೊಳಿಸಿ, ನಾವು ಹೆದರುತ್ತಾ ಹೋದರೆ ಇದು ನಮ್ಮನ್ನು ಮರುಳು ಮಾಡುತ್ತದೆ, ಇದರ ಹಿಂದಿರುವ ನಿಜವನ್ನು ತಿಳಿಯಬೇಕು ಎಂದು ಹೇಳಿದ. ಅವರು ಮುಂದೆ ಹೋದಾಗ ಪಾತಾಳದೊಳಗಿನ ಗುಹೆಯೊಂದು ಕಾಣಿಸಿತು. ಅದರಲ್ಲಿ ಒಂದು ಹಳೆಯ ದೇವಾಲಯ ಇತ್ತು. ಇದು ಶ್ರೀಭೈರವ ದೇವಾಲಯ, ವಿಕ್ರಮ್ ಕೂಗಿದ. ನಾನು ಈ ದೇವಾಲಯದ ಬಗ್ಗೆ ಓದಿದ್ದೇನೆ. ಹಳೆಯ ಶಾಪಿತ ತಂತ್ರ ಶಾಸ್ತ್ರವೊಂದರಿಂದ ಇದನ್ನು ಮುಚ್ಚಲಾಗಿದೆ. ಗುಹೆಯೊಳಗೆ ಹೋದಾಗ ಅವರು ಒಬ್ಬ ಋಷಿಯ ಶವ ಕಂಡರು. ಋಷಿಯ ಕೈಯಲ್ಲಿ ಒಂದು ಲಿಪಿ ಇತ್ತು. ಲಿಪಿಯಲ್ಲಿ ಬರೆಯಲಾಗಿತ್ತು, ಈ ಅರಣ್ಯದಲ್ಲಿ ಶಾಪಿತ ಆತ್ಮವೊಂದು ಅಟ್ಟಹಾಸ ಮಾಡುತ್ತಿದೆ. ಅದನ್ನು ಶಾಂತಗೊಳಿಸಲು ಭೈರವ ದೇವನ ಮುಂದೆ ಬಲಿಶಾಲಿ ಹೃದಯವಂತನೊಬ್ಬ ತನ್ನ ಬಲಿದಾನ ನೀಡಬೇಕು. ಅತ್ತ ದೆವ್ವವು ಅವಿಶ್ರಾಂತವಾಗಿ ಅವರತ್ತ ಬರುತ್ತಿತ್ತು. ಕಣ್ಣಿನಿಂದ ಅಗ್ನಿ ಸಿಡಿಯುತ್ತಿತ್ತು. ಅರವಿಂದ ಬಲಿಷ್ಠ ಮನಸ್ಸಿನಿಂದ ನಾನು ಸಿದ್ಧ ಎಂದನು. ಅರವಿಂದ ಭೈರವ ದೇವನ ಮುಂದೆ ಹೋದ. ಮೊದಲು ದೆವ್ವವು ಅವನನ್ನು ಕೊಲ್ಲಲು ಪ್ರಯತ್ನಿಸಿತು, ಆದರೆ ದೇವಾಲಯದ ಒಳಗೆ ಅದು ಹಿಂಜರಿಯಿತು. ಅರವಿಂದ ಭೈರವ ದೇವನ ಮುಂದೆ ಹಗುರ ಕತ್ತಿಯೊಂದಿಗೆ ನಿನ್ನ ಶಾಪ ಮುಗಿಯಬೇಕು ಎಂದು ಘೋಷಿಸಿದ. ದೆವ್ವವು ಕಿರುಚಿತು, ಆದರೆ ಅರವಿಂದ ಅದರ ಮಸ್ತಕವನ್ನು ಒಮ್ಮೆಲೇ ಎಗರಿಸಿದ. ದೆವ್ವವು ಭಸ್ಮವಾಯಿತು. ದೆವ್ವ ಹಾಳಾದ ತಕ್ಷಣ ಅರಣ್ಯದ ಗಾಳಿ ಸುಸ್ಥಿತಿಯಾಯಿತು. ಚಂದ್ರನ ಬೆಳಕು ಮೃದುವಾಯಿತು. ಎಲ್ಲೆಡೆ ಶಾಂತಿ ಹರಡಿತು. ನಾವು ಶಾಪ ಮುಗಿಸಿದ್ದೇವೆ, ರಾಧಿಕಾ ಸಂತೋಷದಿಂದ ಹೇಳಿದಳು. ಅವರು ಹಳ್ಳಿಗೆ ಮರಳಿದಾಗ ಹಿರಿಯರು ಆನಂದದಿಂದ ಅರವಿಂದನನ್ನು ಆಶೀರ್ವದಿಸಿದರು. ಈ ಹಳ್ಳಿಗೆ ನೀನು ಹೊಸ ಜೀವನ ಕೊಟ್ಟೆ. ಈಗ ನಮ್ಮ ಕಾಳ ಅರಣ್ಯ ಪುನಃ ಪವಿತ್ರವಾಯಿತು.